ಇದು ಡಾಬಾ ಸ್ಟೈಲ್ ಟೊಮೊಟೊ ಕರಿ. ಇದು ಚೆನ್ನಾಗಿ ಕೆಂಪಾರ ಬೇಯಬೇಕು. ಪಟಾಪಟ್ ಟೊಮೊಟೊ ಗೊಜ್ಜು ಡಾಬಾ ಶೈಲಿಯಲ್ಲಿ. ಇದೆಲ್ಲ ಎಮರ್ಜೆನ್ಸಿ. ತಿಂತಾ ಇರೋದು ನೋಡ್ತಾ ಇರೋದು. ಅವ್ರಿಗೆ ಮನ್ಸು ಖುಷಿಗೆ ಏನು ಬೇಕು ಕೇಳ್ತಾರೆ, ನಮ್ಮಲ್ಲಿ ಆಗೋದನ್ನು ಮಾಡ್ಕೊಡ್ತೀವಿ. ಇಷ್ಟೇ ನೋಡಿ. ಎಷ್ಟೊತ್ತಾಯ್ತು? ಎಲ್ಲ 10 ನಿಮಿಷ. ಇನ್ನೊಂದು ರೌಂಡ್ ಕುದೀತಾ ಇರುತ್ತೆ. ಅನ್ನದ ಜೊತೆ ಕಲ್ಸ್ಕೊತಾ ಇರೋದು ಎಮರ್ಜೆನ್ಸಿ. ಬೆಂದಿದೆ. ಈಗ ನಾನು ನಿಮಗೆ ಉಣಬಡಿಸಲು ತೋರಿಸುವ ವಿಧಾನ ಡಾಬಾ ಸ್ಟೈಲ್ ಟೊಮೊಟೊ ಗೊಜ್ಜು. ನೋಡಿ, ಈಗ ಅನ್ನಕ್ಕೆ ಹಾಕ್ತಾ ಇರೋದು, ಕಲ್ಸ್ಕೊಂಡು ತಿಂತಾ ಇರೋದು ನೋಡಿ. ತಿಂದ್ಬಿಟ್ಟು ಆ ಚಳಿಗೆ, ಈ ಅನ್ನಕ್ಕೆ, ಚಪಾತಿಗೆ ಎಕ್ಸ್ಟ್ರಾರ್ಡಿನರಿ. ಈಗ ಈಸಿಯಾಗಿ ಒಂದು ಟೊಮೊಟೊ ಕರಿ ಮಾಡುವ ವಿಧಾನ, ಡಾಬಾ ಸ್ಟೈಲ್ ಮಾಡುವ ವಿಧಾನ ನೋಡಿ. ಈಗ ಇದಕ್ಕೆ ಆಯಿಲ್, ಪ್ಯೂರ್ ಸನ್ಫ್ಲವರ್ ಆಯಿಲ್ ಅನ್ನು 50 ಗ್ರಾಮ್ ಎಣ್ಣೆಯನ್ನು ಇದಕ್ಕೆ ಪ್ರೋಕ್ಷಣೆ ಮಾಡಿದ್ದೀನಿ. ಪ್ರತಿ ಹೋಟ್ಲಲ್ಲಿ ಎಲ್ಲ ಐಟಮ್ಗಳಿಗೂ ಇದನ್ನೇ ಯೂಸ್ ಮಾಡೋದು. ಇದಾದಮೇಲೆ ಈಗ ಈರುಳ್ಳಿ, 3 ಈರುಳ್ಳಿ. ಇದಾದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ. ಇದಾದಮೇಲೆ ಕುಟ್ಟಿರೋ ಬೆಳ್ಳುಳ್ಳಿ. ಇಷ್ಟನ್ನು ಮಾಡಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ತಾ ಇರ್ತೀನಿ. ಇದು ಚೆನ್ನಾಗಿ ಕೆಂಪಾರ ಬೇಯಬೇಕು. ಈಗ ಇಲ್ಲಿಗೆ ಸ್ವಲ್ಪ ಕರಿಬೇವು. ಎಲ್ಲ ನಿಮ್ಮೆಲ್ಲ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ. ನಾವು ತೋರಿಸುವ ವಿಧಾನ, ನೀವು ಬಂದು ತಿನ್ನುವ ವಿಧಾನ ತುಂಬ ಚೆನ್ನಾಗಿದೆ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಯ್ತಲ್ಲ, ಇದಕ್ಕೆ ಸ್ವಲ್ಪ ರುಚಿಗೆ ಹಸಿಮೆಣಸಿನ್ಕಾಯಿ 1 ಈಗ ಬರ್ತೀರಾ ಎಮರ್ಜೆನ್ಸಿ, ಒಂದು ಈರುಳ್ಳಿ ಹುರ್ಕೋತೀರಾ, ಟೊಮೊಟೊ ಹಾಕೋತೀರಾ, ಗೊಜ್ಜು ಮಾಡ್ತಾ ಇರ್ತೀರಾ, ತಿಂತಾ ಇರ್ತೀರಾ. 10 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ಇದೆಲ್ಲ ಎಮರ್ಜೆನ್ಸಿ. ತಿಂತಾ ಇರೋದು ನೋಡ್ತಾ ಇರೋದು. ಪಟಾಪಟ್ ಟೊಮೊಟೊ ಗೊಜ್ಜು ಡಾಬಾ ಶೈಲಿಯಲ್ಲಿ. ಈಗ ನೋಡಿ, ಚೆನ್ನಾಗಿ ರೋಸ್ಟ್ ಮಾಡಿದ್ದೀನಿ. ಇದಾದಮೇಲೆ ಆ ಟೊಮೊಟೊ ಗೊಜ್ಜು ಅನ್ನೋದಕ್ಕೆ ಟೊಮೊಟೊ ಹಾಕ್ತಾಯಿದ್ದೀವಿ ನೋಡಿ. ಈಗ 4 ಟೊಮೊಟೊ. ಸರ್, ನಾಟಿ ಬೇಕಾದ್ರೆ ನಾಟಿ ಹಾಕ್ಬೋದು, ಫಾರಮ್ ಬೇಕಾದ್ರೆ ಫಾರಮ್ ಹಾಕ್ಬೋದು. ನಾಟಿ ಹಾಕಿದ್ರೆ ರುಚಿ ಜಾಸ್ತಿ, ಫಾರಮ್ ಹಾಕಿದ್ರೆ ಅದೊಂಥರ ಟೇಸ್ಟ್. ನಾಟಿ ಯಾವತ್ತಿದ್ರೂ ಹಾಟಿ. ಏನಂತೀರಾ? ಚೆನ್ನಾಗಿ ಎಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೋತೀರಾ ಅಷ್ಟು ರುಚಿ ಬರುತ್ತೆ. ಇದಕ್ಕೀಗ ಸ್ವಲ್ಪ ಅರಿಶಿನ, 1-2 ಸ್ಪೂನು ಚಿಲ್ಲಿ ಪೌಡ್ರು, 1.5 ಸ್ಪೂನ್ ಧನಿಯಾ ಪುಡಿ, 1/4 ಸ್ಪೂನ್ ಜೀರಿಗೆ ಪುಡಿ. ಚಪಾತಿ, ಪೂರಿ, ಅನ್ನ ಕಲ್ಸ್ಕೊತಾ ಇರೋದು, ಮಾಡ್ಕೊತಾ ಇರೋದು, ತಿಂತಾ ಇರೋದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಾದಮೇಲೆ ಸ್ವಲ್ಪ ನೀರು. ಇಷ್ಟೇ ನೋಡಿ. ಎಷ್ಟೊತ್ತಾಯ್ತು? ಎಲ್ಲ 10 ನಿಮಿಷ. ಇನ್ನೊಂದು ರೌಂಡ್ ಕುದೀತಾ ಇರುತ್ತೆ. ಟೊಮೊಟೊ ಗೊಜ್ಜು ರೆಡಿ ಮಾಡ್ತಾ ಇರೋದು, ಚಪಾತಿ ಜೊತೆ, ಅನ್ನದ ಜೊತೆ ಕಲ್ಸ್ಕೊತಾ ಇರೋದು ಎಮರ್ಜೆನ್ಸಿ. ಈಗ ನೋಡಿ, ಈಗೆಲ್ಲ ಬಂದರು, ನೀವು ಆರ್ಡ್ರ್ ಕೇಳಿದ್ರೆ ಟೊಮೊಟೊ ಗೊಜ್ಜು ಅಂತ ಈರುಳ್ಳಿ ಕಟ್ ರೆಡಿಯಾಗಿರುತ್ತೆ, ಟೊಮೊಟೊ ರೆಡಿ ಇರುತ್ತೆ. ನಮ್ಮಲ್ಲಿ ಪಟಾಪಟದ ಮಾಡ್ತಾ ಇರೋದು, ನೀವು ಬಿಸಿ ಬಿಸಿಯಾಗಿ ತಿನ್ನಿಸ್ತಾ ಇರೋದು. ಇದು ನೀವು ಮನೇಲಿ ಮಾಡಿದಾಗ ಇದೇ ಥರ ಮಾಡ್ತಾಯಿರಿ, ತಿಂತಾಯಿರಿ. ಏನಂತೀರಾ? ನೋಡಿ, ಇವಾಗ ಟೊಮೊಟೊ ಬೇಯ್ತು, ಈಗೆಲ್ಲ ಆಯಿತು. ಈಗ ಒಂದು ಚೂರು ಶಾಡೋಗೆ ಕೊತ್ತಂಬರಿ. ಓಕೆನಾ? ನೋಡಿ, ಸುಮ್ಮನೆ ಆಯಿತು. ಹೆಂಗಿದೆ? ಎಲ್ಲ 8 ನಿಮಿಷ. ಈರುಳ್ಳಿ ಕಟ್ ಮಾಡ್ಕೊಬೇಕು, ರೆಡಿ ಮಾಡಿ ಇಕ್ಕೊಬೇಕು, ಪಾನ್ ಇಕ್ಕೊಬೇಕು, ಅಡುಗೆ ಮಾಡ್ತಾ ಇರ್ಬೇಕು, ನೋಡ್ಕೊಂಡು ಕಲ್ತ್ಕೊಂಡು ತಿಂತಾ ಇರ್ಬೇಕು. ಏನಂತೀರಾ? ನೋಡಿ, ಈಗ ಬೆಂದಿದೆ. ಈಗ ನಾನು ನಿಮಗೆ ಉಣಬಡಿಸಲು ತೋರಿಸುವ ವಿಧಾನ ಡಾಬಾ ಸ್ಟೈಲ್ ಟೊಮೊಟೊ ಗೊಜ್ಜು.